ಈ ಧಮಕಿ ಹಾಕಿಸಿದ ಶಾಸಕನ ವಿರುದ್ಧ ಸಿಡಿದೆದ್ದಿದ್ದಾರೆ ಅಧಿಕಾರಿ. ಬಿಸಿಎಂ ಅಧಿಕಾರಿಗೆ ಕಾರಣ ಕೇಳಿ ಜಿಲ್ಲಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಶಾಸಕ ರೇವೂರ ವಿರುದ್ಧ ಮಾತನಾಡಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. 24 ಗಂಟೆಗಳೊಳಗೆ ಲಿಖಿತ ಉತ್ತರ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಈ ನೋಟಿಸ್ ಬಿಸಿಎಂ ಅಧಿಕಾರಿ ರಮೇಶ್ ಸಂಘ ಅವರಿಗೆ ಕೊಡಲಾಗಿದೆ. ಜಿಲ್ಲಾಧಿಕಾರಿ ಕಡೆಯಿಂದ ನೋಟಿಸ್ ಬಂದಿರತಕ್ಕಂಥದ್ದು. ಜನಪ್ರತಿನಿಧಿ ವಿರುದ್ಧ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಕ್ಕೆ ನೋಟಿಸ್ ಕೊಡಲಾಗಿದೆ. ರಮೇಶ್ ಸಂಘ ಅವರ ನಡೆ ಕೆಸಿಎಸ್ಆರ್ ನಿಯಮವನ್ನ ಉಲ್ಲಂಘನೆ ಮಾಡಿದಂತೆ ಶಾಸಕರ ಮೇಲೆ ಆರೋಪ ಮಾಡಿ ದುರ್ನಡತೆ ತೋರಿದ್ದಾರೆ ಅಂತ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಮೊದಲೇ ಅವರಿಗೆ ಧಮಕಿ ಹಾಕಿದ್ದಾರೆ. ಆ ಧಮಕಿ ಆಡಿಯೋಗಳನ್ನ ನ್ಯೂಸ್ 18 ಕನ್ನಡ ಸವಿವರವಾಗಿ ಬಿತ್ತರ ಮಾಡಿದೆ. ಯಾವ ರೀತಿ ಧಮಕಿ ಹಾಕಿದ್ರು ಅನ್ನೋದನ್ನ ನೀವೆಲ್ಲರೂ ಕೂಡ ಕೇಳಿದ್ದೀರಾ. ಅಷ್ಟರ ಮೇಲಿಂದ ಇದೀಗ ಕಾರಣ ಕೇಳಿ, ಅಂದ್ರೆ ಅಷ್ಟು ದಬ್ಬಾಳಿಕೆಯನ್ನ ಸಹಿಸಿಕೊಂಡು ಸುಮ್ಮನೆ ಇರಬೇಕಾ? ಹಾಗಾದ್ರೆ ಮಾಮೂಲಿ ಕೊಡೋದು ಏನ್ ಮಾಮೂಲಿ ಕೊಡ್ತಾರೆ ಅವರು? ಅಧಿಕಾರಿ ರಮೇಶ್ ಸಂಘ ವಿರುದ್ಧ ಕರ್ತವ್ಯ ಲೋಪದ ಆರೋಪ ಹೊರಿಸಲಾಗಿದೆ. ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದು ರಮೇಶ್ ಸಂಘ ಅವರ ಆರೋಪ ಆಗಿತ್ತು. ಇದೀಗ ಜಿಲ್ಲಾಧಿಕಾರಿ ಅವರಿಗೆ ಕರ್ತವ್ಯ ಲೋಪದ ಆರೋಪವನ್ನ ಹೊರಿಸ್ತಾ ಇದ್ದಾರಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಸುಂಡಿ, ಇದೀಗ ರಮೇಶ್ ಸಂಘ ಅವರಿಗೇನೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಕಾರಣ ಕೇಳಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಏನೆಲ್ಲ ಇದೆ ಆ ನೋಟಿಸ್ ನಲ್ಲಿ, ಎಷ್ಟರ ಮಟ್ಟಿಗೆ ಸರಿ ಇದು ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಶ್ರೀಲಕ್ಷ್ಮಿ, ಏನು ಜನಪ್ರತಿನಿಧಿಗಳ ವಿರುದ್ಧ ಮಾಧ್ಯಮದ ಎದುರು ಮಾತನಾಡೋದಕ್ಕಾಗಿನೇ ನೋಟಿಸ್ ಕೊಟ್ಟಿದ್ದಾರೆ. ನೀವು ಸರ್ಕಾರದ ಗಮನಕ್ಕೆ ತರದೇನೆ ಮತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರದೇನೆ ನೀವು ಮಾಧ್ಯಮಗಳ ಮುಂದೆ ಹೋಗಿದ್ದೀರಿ. ಹೀಗಾಗಿ ನಿಮ್ಮ ಮೇಲೆ ಕ್ರಮ ತಗೊಳ್ಬಾರ್ದು ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ನೀವೇನಾದ್ರೂ ಮೇಲಧಿಕಾರಿಗಳ ಪೂರ್ವಾನುಮತಿ ಪಡೆದಿದ್ರ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನೇರವಾಗಿ ಮಾಧ್ಯಮಗಳ ಪ್ರತಿಕ್ರಿಯೆ ನೀಡಿರೋದು ಕೆಸಿಎಸ್ಆರ್ ನಿಯಮಗಳ ಪ್ರಕಾರ ಉಲ್ಲಂಘನೆ ಆಗ್ತದೆ. ಶಾಸಕರ ಮೇಲೆ ಆರೋಪ ಮಾಡಿ ದುರ್ನಡತೆ ತೋರಿದಿರಿ ಮತ್ತು ಬೇಜವಾಬ್ದಾರಿತನದಿಂದ ವರ್ತಿಸಿದಿರಿ, ಕರ್ತವ್ಯ ಲೋಪ ಸಹ ಮಾಡಿದಿರಿ. ಹೀಗಾಗಿ ನಿಮ್ಮ ಮೇಲೆ ಆಕ್ಷನ್ ಯಾಕೆ ತಗೊಳ್ಬಾರ್ದು, ಈಗೇನ್ ನೋಟಿಸ್ ಕೊಟ್ಟಿದೀವಿ 24 ತಾಸುಗಳೊಳಗಾಗಿ ಲಿಖಿತ ಪ್ರತಿಕ್ರಿಯೆ ಕೊಡ್ರಿ ಅಂತೇಳಿ ನೋಟಿಸ್ ನಲ್ಲಿ ವಿವರಿಸಲಾಗಿದೆ. ಒಟ್ಟಾರೆ ಒಂದ್ ರೀತಿಯಲ್ಲಿ ಅಧಿಕಾರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಶಾಸಕರ ವಿರುದ್ಧ ಮಾತನಾಡುವಂತ ಬಿಸಿಎಂ ಅಧಿಕಾರಿನ ಪ್ರೊಟೆಕ್ಟ್ ಮಾಡ್ಬೇಕಾಯ್ತು ಜಿಲ್ಲಾಧಿಕಾರಿಗಳು. ಆದ್ರೆ ಈಗ ನೋಟಿಸ್ ಕೊಟ್ಟಿರೋದ್ರಿಂದಾಗಿ ಒಂದ್ ರೀತಿಯಲ್ಲಿ ಸಂಘ ಅವರು ಸಹ ಒಂದ್ ರೀತಿಯಲ್ಲಿ ದೃಷ್ಟಿಗೇಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೂ ಸಹ ಇದಕ್ಕೆ ಯಾವ್ದಕ್ಕೂ ಕೇರ್ ಮಾಡಲ್ಲ, ನಾನು ಪೊಲೀಸ್ ಠಾಣೆ ಮೆಟ್ಲತ್ತೀನಿ ಮತ್ತು ಕಾನೂನು ಪ್ರಕಾರ ನಾನು ಫೈಟ್ ಮಾಡ್ತಾನೆ ಒಂದು ಭರವಸೆಯಲ್ಲಿ ಅವರಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗಾಗಿ. ಕರೋನಾ ಕಿತ್ತು ತಿಂತಾ ಇದ್ರು ಕೂಡ ಇವರಿಗೆ ಖುರ್ಚಿದೆ ಚಿಂತೆ. ಖಾತೆಗಾಗಿ ಶುರುವಾಗಿದೆ ದೊಡ್ಡವರಿಂದಲೇ ಖ್ಯಾತೆ. ಸಂಪುಟ ವಿಸ್ತರಣೆಗೆ ಪಟ್ಟು, ಬಿಎಸ್ವೈಗೆ ನುಂಗಲಾರದ ತುತ್ತು. ಇದು ಬಿಜೆಪಿ ಧಗಧಗ. ರಾಜ್ಯದಲ್ಲಿ ಮತ್ತೆ ಬೆಳಗಾವಿ ರಾಜಕಾರಣದ್ದೇ ಸದ್ದು. ಬಂಡಾಯದ ಮುನ್ಸೂಚನೆ ನೀಡಿದ್ದಾರಾ ಉಮೇಶ್ ಕತ್ತಿ? ಮತ್ತೆ ಆಪರೇಷನ್ ಮಾತಾಡಿದ್ದಾರೆ ಬೆಳಗಾವಿ ಸಾಹುಕಾರ್. 5 ಕಾಂಗ್ರೆಸ್ ಶಾಸಕರನ್ನ ರಾಜೀನಾಮೆ ಕೊಡಿಸ್ತೇನೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರನ್ನ ರಾಜೀನಾಮೆ ಕೊಡಿಸ್ತೇನೆ ಅಂತ ಯಾತಕ್ಕೋಸ್ಕರ ಹೊಸ ಬಾಂಬ್ ಸಿಡಿಸಿದ್ರು ರಮೇಶ್ ಜಾರಕಿಹೊಳಿ? 22 ಕೈ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ರೆ 5 ಜನ ಒಂದು ವಾರದಲ್ಲೇ ರಾಜೀನಾಮೆ ಕೊಡ್ತಾರೆ ಅಂತ ಮತ್ತೆ ಆಪರೇಷನ್ ಕುರಿತಾಗಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಾಹುಕಾರ್. ಕಳೆದ ಸರ್ಕಾರದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನಾವು ನೋಡಿದ್ವಿ. ರಮೇಶ್ ಜಾರಕಿಹೊಳಿ ವಹಿಸಿದ್ದ ಪಾತ್ರ ಏನು ಅನ್ನೋದನ್ನ ಕೂಡ ನಾವೆಲ್ಲರೂ ನೋಡಿದ್ವಿ. ಈಗ ಮತ್ತೆ ಆಪರೇಷನ್ ಮಾತನಾಡಿದ್ದಾರೆ. ನನ್ನ ಜೊತೆ 22 ಜನ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಹೈಕಮಾಂಡ್ ಪರ್ಮಿಷನ್ ಕೊಡಿ, ಇನ್ನೂ 5 ರಾಜೀನಾಮೆ ಕೊಡಿಸ್ತಾನ ಕಾಂಗ್ರೆಸ್ ಈ ಸದ್ಯ ಹೈಕಮಾಂಡ್ ಪರ್ಮಿಷನ್ ಕೊಡಲಿ, 5 ಮಂದಿ ಕೊಡಿಸ್ತಾನೆ ರಾಜೀನಾಮೆ. ಇನ್ನು 22 ಜನ ಅದಾರೋ ಅವ್ರ ಟ್ರಯಲ್ ಬೇಸ್ 5 ಮಂದಿ ಕೊಡಿಸ್ತಾರೆ. ಹೈಕಮಾಂಡ್ ಪರ್ಮಿಷನ್ ಕೊಟ್ರೆ ಇಮಿಡಿಯೇಟ್ ವಿದಿನ್ 1 ವೀಕ್.
ಯಾರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಲ್ಲ, ಮುಳುಗೋ ಪಕ್ಷಕ್ಕೆ ಯಾರು ಹೋಗೋದಿಲ್ಲ. ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸಿಎಂ ಯಡಿಯೂರಪ್ಪನವರ ಪರ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸೇಫ್ ಆಗಿದೆ. ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಇದು. ಹಾಗಾದ್ರೆ ನಿನ್ನೆ ನಡೆದಂತಹ ಬಿಜೆಪಿಯ ಭಿನ್ನಮತದ ವಿಚಾರಕ್ಕೆ ತೇಪೆ ಹಚ್ಚುವಂತ ಕೆಲಸನಾ ಅನ್ನುವಂತಹ ಅನುಮಾನ ಬರುವಂತಿದೆ. ನಿನ್ನೆ ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ಸಭೆ ನಡೀತು ಅಂತ ಏನು ಹೇಳಲಾಯಿತು. ಇವತ್ತು ಅದರ ಬೆಳವಣಿಗೆಗಳನ್ನ ನಾವು ನೋಡ್ತಾನೆ ಇದ್ವಿ. ಹಾಗೇನೆ ಮುರುಗೇಶ್ ನಿರಾಣಿ ಅವರು ಕೂಡ ನಮ್ಮ ನ್ಯೂಸ್ 18 ಕನ್ನಡಕ್ಕೆ ಮಾತನಾಡಿ ಆ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಕತ್ತಿ ಅವರಿಗೆ ಸಚಿವ ಸ್ಥಾನ ಕೊಡದೇ ಇರುವಂತದ್ದು ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋದನ್ನ ಕೂಡ ಹೇಳಿದ್ರು. ಸೊ ಈಗ ಯಾಕೆ ರಮೇಶ್ ಜಾರಕಿಹೊಳಿ ಅವರು ಆಪರೇಷನ್ ಮಾತನಾಡ್ತಾ ಇದ್ದಾರೆ? ಹಾಗಾದ್ರೆ ಯಡಿಯೂರಪ್ಪನ ಪರ 100%. ಈ 3 ವರ್ಷ ಮುಂದಿನ 5 ವರ್ಷ ತರಲಿಕ್ಕೆ ಪ್ರಯತ್ನ ಮಾಡ್ತಾವೆ. ನೋಡ್ರಿ, ನನ್ನ ತಿಳಿದ ಮಟ್ಟಿಗೆ ಅಷ್ಟು ಮೂರ್ಖರು ಅವ್ರು ಯಾರಲ್ಲ. ಅವರು ಇಂಟರ್ನ್ಫೀಲ್ಡ್ MLA ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಳುಗುವಾಗ ಯಾರು ಹೋಗೋದು ಮೂರ್ಖತನ. ಕಾಂಗ್ರೆಸ್ ಪಕ್ಷ ಮುಳುಗುವಾಗ ಹೋದ್ರೆ ಅಂತ ಮೂರ್ಖ ಇರಲ್ಲ. ನಾನು ತಿಳಿದ ಮಟ್ಟಿಗೆ ಯಾರು ಹೋಗಂಗಿಲ್ಲ. ಅಷ್ಟು ಬುದ್ಧಿ ಅಷ್ಟು ನಮ್ಮ ಮಿತ್ರ ಅವ್ರೇನು ನಮ್ಮ ಮಿತ್ರ ಹೋಗೋತರ ನೀನು ಫೋನ್ ಮಾಡಿದ್ರು, ಕೂಡೋರು ಫೋನ್ ಮಾಡಿದ್ರು. ನಾವು ಎಲ್ಲ ಒಂದೇ ಚರ್ಚಿಸೋದು ಭಿನ್ನಮತ ಅಲ್ಲ, ನಾವು ಮಾಡೋದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡೋಣ, ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಮುಳುಗೋ ಪಕ್ಷ ಕಾಂಗ್ರೆಸ್, ಅದಕ್ಕೆ ಯಾರು ಹೋಗೋದಿಲ್ಲ. ನನ್ನ ಸಂಪರ್ಕದಲ್ಲಿ ಇನ್ನೂ 22 ಜನ ಶಾಸಕರಿದ್ದಾರೆ. ಈಗಲೂ ಬಿಜೆಪಿ ಹೈಕಮಾಂಡ್ ಓಕೆ ಅಂತಂದ್ರೆ ಇನ್ನೂ 5 ಜನ ಶಾಸಕರನ್ನ ನಾನು ಕರ್ಕೊಳ್ಳಬಲ್ಲೆ ಅಂತ. ಏನು ಕುದುರೆ ವ್ಯಾಪಾರ ಮಾಡೋ ಅಂಗಡಿ ಇಟ್ಟಿದ್ದಾರಾ ಇವರು ಅಂತ ಕೇಳ್ಬೇಕಾಗತ್ತೆ. ರಾಜಕಾರಣ ಅಂತಂದ್ರೆ ಬರೀ ಕುದುರೆ ವ್ಯಾಪಾರನ? ನಿನ್ನೆ ನಡೆದಿರ್ತಕ್ಕಂಥ ಅತೃಪ್ತರ ಸಭೆಗೂ ಇವತ್ತಿನ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಗೂ ಏನ್ ಸಂಬಂಧ? ಹಾಗಾದ್ರೆ ಈಗ ಯಾಕೆ ಮತ್ತೆ ಕುದುರೆ ವ್ಯಾಪಾರದ ವಿಚಾರವನ್ನ ರಮೇಶ್ ಜಾರಕಿಹೊಳಿ ತೆಗೆದ್ರು? ಅದನ್ನ ಪ್ಯಾಚಪ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೋ, ಅಥವಾ ಈಗ ನಮ್ಮಲ್ಲಿಂದ ಒಂದ್ 5 ಜನ ಹೋದ್ರೂ ನಮ್ಗೇನ್ ಭಯ ಇಲ್ಲ, ನಾವ್ ಇನ್ನೂ 5 ಜನ ಕರ್ಕೋತೀವಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೋ? ಯಾಕೆ ಈ ಮಾತುಗಳನ್ನ ಆಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ? ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಭಿನ್ನಮತ ಇಲ್ಲ ಅಂತ ಸಾಮಾನ್ಯವಾಗಿ ರಾಜಕಾರಣಿಗಳು ಹೇಳುವಂಥದ್ದು ಬಹಳ ಸಹಜ. ಆದ್ರೆ ನಾನು ಹೇಳಿದ್ರೆ ಇನ್ನೊಂದು ವಾರದಲ್ಲಿ 6 ಜನ ರಾಜೀನಾಮೆ ಕೊಡ್ತಾರೆ, 5 ಜನ ರಾಜೀನಾಮೆ ಕೊಡ್ತಾರೆ, ಬೇಕು ಅಂತಂದ್ರೆ 22 ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ಈ ರೀತಿ ಆಪರೇಷನ್ ವಿಚಾರದ ಮಾತುಗಳನ್ನು ಯಾಕೆ ಆಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ?